ನಮಸ್ಕಾರ. ಕುಂಭರಾಶಿಯವರಿಗಾಗಿ ಒಂದು ವಿಶೇಷವಾದ ದೈವಿಕ ಸಂದೇಶ ಇಲ್ಲಿದೆ. ಇದನ್ನ ನೋಡ್ತಾ ಇದ್ದೀರಾ ಅಂದ್ರೆ ಇದು ಸುಮ್ನೆ ಒಂದು ಕಾಕತಾಳೀಯ ಅಂತ ಅನ್ಕೋಬೇಡಿ. ಇದು ಬ್ರಹ್ಮಾಂಡವೇ ಕಳಿಸ್ತಿರೋ ಒಂದು ಸಂಕೇತ. ಜೀವನದ ಮುಂದಿನ ಪುಟದಲ್ಲಿ ಏನೋ ಒಂದು ಅದ್ಭುತ ಕಾದಿದೆ ಅಂತ ಆ ದೈವಶಕ್ತಿಯೇ ತಿಳಿಸೋಕೆ ಬಯಸಿದೆ. ಹೌದು. ಹಾಗಾದ್ರೆ ಸಿದ್ಧರಾಗಿ, ಜೀವನದಲ್ಲಿ ಒಂದು ಐತಿಹಾಸಿಕ ಬದಲಾವಣೆಯ ಸಮಯ ಶುರುವಾಗ್ತಿದೆ. ಇದೇನು ಸಣ್ಣಪುಟ್ಟ ಬದಲಾವಣೆಯಲ್ಲ. ಇದು ಕೇವಲ ಹೊರಗಿನ ಪರಿಸ್ಥಿತಿಗಳನ್ನಷ್ಟೇ ಬದಲಾಯಿಸಲ್ಲ, ಬದಲಾಗಿ ಇಡೀ ಅಸ್ತಿತ್ವವನ್ನೇ, ಈ ಜಗತ್ತನ್ನ ನೋಡೋ ದೃಷ್ಟಿಕೋನವನ್ನೇ ಬುಡಮೇಲು ಮಾಡುತ್ತೆ. ಜೀವನದ ಪುಸ್ತಕದಲ್ಲಿ ಒಂದು ಹೊಸ ಸುವರ್ಣ ಅಧ್ಯಾಯ ಈಗ ಶುರುವಾಗಲಿದೆ. ಆದ್ರೆ ಈ ಒಂದು ಸುವರ್ಣ ಯುಗ ಶುರುವಾಗೋಕ್ಕೂ ಮುಂಚೆ ಒಂದು ಅಗ್ನಿ ಪರೀಕ್ಷೆಯ ದಾರಿಯನ್ನ ದಾಟಬೇಕಿತ್ತು ಅಲ್ವಾ? ಆ ಪಯಣದ ಮೊದಲ ಘಟ್ಟ ಅಂದ್ರೆ ಶನಿ ಮಹಾತ್ಮನ ಕಠಿಣ ಪರೀಕ್ಷೆಗಳಿಂದ ಎದುರಾದ ಆ ಕಷ್ಟದ ದಿನಗಳನ್ನ ಸ್ವಲ್ಪ ನೆನ್ಪಿಸ್ಕೊಳ್ಳೋಣ. ಅದು ಶಿಕ್ಷೆ ಅಂತ ಅನ್ಕೋಬೇಡಿ, ಅದೊಂದು ದೈವಿಕ ಪಾಠವಾಗಿತ್ತು. ಶನಿ ಪ್ರಭಾವ ಶುರುವಾಗೋಕ್ಕೂ ಮುಂಚೆ ಲೈಫ್ ಎಷ್ಟೊಂದು ಸ್ಟೇಬಲ್ ಆಗಿತ್ತು ಅಲ್ವಾ? ಎಲ್ಲವೂ ಒಂದು ದಾರಿಯಲ್ಲಿ ಹೋಗ್ತಿತ್ತು. ಆದರೆ ಇದ್ದಕ್ಕಿದ್ದಾಗೆ ಒಂದು ಬಿರುಗಾಳಿ ಬಂದ ಹಾಗೆ ಎಲ್ಲವೂ ತಲೆ ಕೆಳಗಾಗೋಯ್ತು. ಯಾರನ್ನ ನಮ್ಮವರು ಅಂತ ಅತೀವಾಗಿ ನಂಬಿದ್ವೋ ಅವರಿಂದಲೇ ಬೆನ್ನಿಗೆ ಚೂರಿ ಹಾಕಿದ ಅನುಭವ ಆಯಿತು. ಮುಂದಿಟ್ಟ ಪ್ರತಿ ಹೆಜ್ಜೆಯೂ ಜಾರ್ತಿತ್ತು, ಮಾಡಿದ ಪ್ರತಿ ಪ್ರಯತ್ನವೂ ಕೈಕೊಡ್ತಿತ್ತು. ಅದೊಂಥರ ಪ್ರತಿದಿನದ ಹೋರಾಟ ಆಗ್ಬಿಟ್ಟಿತ್ತು. ಅಬ್ಬಾ, ಆ ದಿನಗಳಲ್ಲಿ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಕಷ್ಟಪಟ್ಟು ಸಂಪಾದಿಸಿದ ಹಣ, ಸಮಾಜದಲ್ಲಿದ್ದ ಗೌರವ ಎಲ್ಲವೂ ಕಣ್ಣ ಮುಂದೆನೇ ಕರಗಿ ಹೋದಾಗೆ ಆಯ್ತು. ರಾತ್ರಿಗಳ ನಿದ್ದೆ ಇಲ್ಲದೆ ಕಳೆದು ಹೋದ್ವು. ನಾಳೆ ಅನ್ನೋದೇ ಒಂದು ದೊಡ್ಡ ಕತ್ರೆ ಥರ ಕಾಣಿಸ್ತಿತ್ತು. ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ದೂರ ಆದ್ರು. ಅಷ್ಟೇ ಅಲ್ಲ, ಮಾಡದೇ ಇರೋ ತಪ್ಪಿಗೆ ಅಪವಾದ, ಕಾರಣವೇ ಇಲ್ದೆ ಅವಮಾನ, ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಆ ಕ್ಷಣಗಳನ್ನ ಮರೆಯೋಕ್ಕಾಗತ್ತಾ? ಆದರೆ ಒಂದು ವಿಷಯ ನೆನ್ಪಿಡಿ, ಈ ಎಲ್ಲ ಪರೀಕ್ಷೆಗಳ ಹಿಂದೆ ಒಂದು ದೈವಿಕ ಉದ್ದೇಶ ಇತ್ತು. ಅದು ಮುರಿಯೋದಕ್ಕಲ್ಲ, ಬದಲಾಗಿ ಮತ್ತಷ್ಟು ಸ್ಟ್ರಾಂಗ್ ಮಾಡೋಕೆ. ನೋಡಿ, ಬೆಂಕಿಯಲ್ಲಿ ಸುಟ್ಟಾಗ ತಾನೇ ಚಿನ್ನ ಶುದ್ಧಿಯಾಗೋದು, ಅಷ್ಟೊಂದು ಒತ್ತಡವನ್ನ ಸಹನಿಸ್ಕೊಂಡಾಗ ತಾನೇ ಕಲ್ಲಿದ್ದಲು ವಜ್ರ ಆಗೋದು. ಹಾಗೇನೆ ಶನಿದೇವರು ಭವಿಷ್ಯದ ದೊಡ್ಡ ಜವಾಬ್ದಾರಿಗಳಿಗೆ ರೆಡಿ ಮಾಡ್ತಿದ್ರು ಅಷ್ಟೇ. ಹಾಗಾದ್ರೆ ಈ ಕಷ್ಟದ ಕಾಲ ಮುಗೀತು, ಒಂದು ಹೊಸ ಯುಗ ಶುರುವಾಗ್ತಿದೆ ಅಂತ ತಿಳ್ಕೊಳ್ಳೋದು ಹೇಗೆ? ಅದಕ್ಕಾಗಿಯೇ ಆ ದೈವಶಕ್ತಿ 5 ಸ್ಪಷ್ಟವಾದ ಸಂಕೇತಗಳನ್ನ ಕಳಿಸುತ್ತೆ. ಆ ಚಿಹ್ನೆಗಳು ಜೀವನದ ಕತ್ತಲೆ ಸರಿದು ಬೆಳಕು ಬರ್ತಿದೆ ಅನ್ನೋದಕ್ಕೆ ಮುನ್ಸೂಚನೆ. ಸೊ ಆ 5 ದೈವಿಕ ಸಂಕೇತಗಳು ಯಾವುದು ಅಂತ ನೋಡೋದಂದ್ರೆ, ಮೊದಲನೇದು ಸಣ್ಣಪುಟ್ಟ ಸವಾಲುಗಳು ಪರೀಕ್ಷೆ ಥರ ಬರದು. ಎರಡನೇದು ನೋವು ಕೊಡ್ತಿದ್ದ ಜನರಿಂದ ದೂರ ಆಗೋದು. ಮೂರನೇದು ಗಮನ ಪಾಸಿಟಿವಿಟಿ ಕಡೆಗೆ ತಿರುಗೋದು. ನಾಲ್ಕನೇದು ಆಧ್ಯಾತ್ಮಿಕತೆ ಕಡೆ ಒಂದು ಸೆಳೆತ ಶುರುವಾಗೋದು. ಮತ್ತು ಕೊನೆಯದಾಗಿ 5ನೇದು ನಿಮ್ಮೊಳಗೆ ಒಬ್ಬ ಸಂಪೂರ್ಣ ಹೊಸ ವ್ಯಕ್ತಿ ಹುಟ್ಕೊಳ್ಳೋದು. ಬನ್ನಿ, ಇವುಗಳ ಬಗ್ಗೆ ಒಂದೊಂದಾಗಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಸಂಕೇತ ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಇದ್ದಕ್ಕಿದ್ದ ಹಾಗೆ ಲೈಫಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಅಡೆತಡೆಗಳು ಜಾಸ್ತಿ ಆಗುತ್ತೆ. ಆದ್ರೆ ಗಾಬರಿ ಆಗ್ಬೇಡಿ, ಇವು ಕೆಳಗೆ ಬೀಳ್ಸೋಕ್ ಬರ್ತಿಲ್ಲ. ಬದಲಾಗಿ ಶಕ್ತಿ, ತಾಳ್ಮೆ, ಆತ್ಮವಿಶ್ವಾಸವನ್ನ ಟೆಸ್ಟ್ ಮಾಡೋಕ್ ಬರ್ತಿರೋ ದೈವಿಕ ಪರೀಕ್ಷೆಗಳು ಇವು. ಮುಂದೆ ಬರ್ಲಿರೋ ದೊಡ್ಡ ಗೆಲುವಿಗೆ ಸಿದ್ಧ ಮಾಡೋ ಸಣ್ಣ ಪುಟ್ಟ ಯುದ್ಧಗಳು ಅಷ್ಟೇ. ಇನ್ನು ಎರಡನೇ ಸಂಕೇತ, ಯಾರೆಲ್ಲ ಶಕ್ತಿಯನ್ನ ಕುಗ್ಗಿಸ್ತಿದ್ರು, ಬೆಳವಣಿಗೆಗೆ ಅಡ್ಡಗಾಲಾಗಿದ್ರೋ ಅಂಥವರು ತಾವಾಗಿಯೇ ಜೀವನದಿಂದ ದೂರ ಹೋಗೋಕೆ ಶುರು ಮಾಡ್ತಾರೆ. ಇದು ಲೈಫಲ್ಲಿ ಹೊಸ ಪಾಸಿಟಿವ್ ಸಂಬಂಧಗಳಿಗೆ ಜಾಗ ಮಾಡಿಕೊಡುತ್ತೆ. ನೋಡಿ, ಮರದಿಂದ ಹಳೆ ಎಲೆಗಳು ಉದುರಿದ ಮೇಲೆ ತಾನೇ ಹೊಸ ಚಿಗುರು ಬರೋಕೆ ಸಾಧ್ಯ. ಮೂರನೆಯದಾಗಿ ಮನಸ್ಸು ತಾನಾಗಿಯೇ ನೆಗೆಟಿವಿಟಿಯಿಂದ ದೂರ ಸರಿಯುತ್ತೆ. ಬೇರೆಯವರ ಬಗ್ಗೆ ಮಾತಾಡೋದು, ಅನಾವಶ್ಯಕವಾಗಿ ತಲೆ ಕೆಡಿಸ್ಕೊಳ್ಳೋದು ಇದೆಲ್ಲ ಕಡಿಮೆಯಾಗಿ ಫೋಕಸ್ ಸಂಪೂರ್ಣವಾಗಿ ಸ್ವಂತ ಅಭಿವೃದ್ಧಿ, ಆರೋಗ್ಯ ಮತ್ತೆ ಗುರಿಗಳ ಮೇಲೆ ಇರುತ್ತೆ. ಜಗತ್ತು ಅದೇ ಇರುತ್ತೆ, ಆದರೆ ಅದನ್ನ ನೋಡೋ ಕನ್ನಡಕವೇ ಬದಲಾಗಿರುತ್ತೆ. ನಾಲ್ಕನೇ ಸಂಕೇತ, ನಿಮ್ಮೊಳಗೆ ಆಧ್ಯಾತ್ಮಿಕತೆಯ ಕಡೆಗೆ ಒಂದು ಆಳವಾದ ಸೆಳೆತ ಶುರುವಾಗುತ್ತೆ. ಹೊರಗಿನ ಸುಖ ಸಂತೋಷಕ್ಕಿಂತ ಒಳಗಿನ ಶಾಂತಿಗಾಗಿ ಮನಸ್ಸು ಹಂಬಲಿಸುತ್ತೆ. ಪ್ರಾರ್ಥನೆ, ಧ್ಯಾನ, ಭಕ್ತಿಗೀತೆಗಳಲ್ಲಿ ಸಿಗೋ ಆ ಒಂದು ನೆಮ್ಮದಿ ಇದೆಯಲ್ಲ, ಅದು ಬೇರೆಲ್ಲೂ ಸಿಗಲ್ಲ ಅನ್ನೋ ಅರಿವು ಮೂಡುತ್ತೆ. ಮತ್ತು ಕೊನೆಯದಾಗಿ 5ನೇ ಸಂಕೇತ, ಇದು ಮಾಮೂಲಿ ಬದಲಾವಣೆ ಅಲ್ಲ, ಇದೊಂದು ಸಂಪೂರ್ಣ ಆಂತರಿಕ ಕ್ರಾಂತಿ. ನಿನ್ನೆ ಇದ್ದ ನೀವು ಇವತ್ತು ಇರೋದಿಲ್ಲ. ಆ ಹಳೆಯ, ಹೆದರುತ್ತಿದ್ದ, ಗೊಂದಲದಲ್ಲಿದ್ದ ವ್ಯಕ್ತಿತ್ವ ಕಳಚಿಬಿದ್ದು ಅದರ ಜಾಗದಲ್ಲಿ ಒಬ್ಬ ಹೊಸ, ಆತ್ಮವಿಶ್ವಾಸಿ, ಶಾಂತ ಮತ್ತು ಬಲಿಷ್ಠ ವ್ಯಕ್ತಿ ಜನ್ಮ ಪಡಿತಾರೆ. ಇದೊಂಥರ ಒಂದು ಪುನರ್ಜನ್ಮವೇ ಸರಿ. ಈ ಎಲ್ಲ ಸಂಕೇತಗಳು ಒಂದೇ ಒಂದು ಸತ್ಯವನ್ನ ಜೋಲಾಗಿ ಹೇಳ್ತಿವೆ. ಏನಂದ್ರೆ, ಪ್ರಯಾಣದ ಕೊನೆಯ ಘಟ್ಟ, ಆ ವಾಗ್ದಾನ ಮಾಡಲಾಗಿದ್ದ ಸುವರ್ಣಯುಗದ ಆರಂಭ ತುಂಬಾನೇ ಹತ್ರದಲ್ಲಿದೆ. ಇಷ್ಟು ದಿನ ತೋಡ್ಸಿದ ತಾಳ್ಮೆಗೆ
ಸಹಿಸ್ಕೊಂಡ ನೋವಿಗೆ ಪ್ರತಿಫಲ ಸಿಗೋ ಶುಭಗಳಿಗೆ ಬಂದೇ ಬಿಟ್ಟಿದೆ. ಈ ರೂಪಾಂತರವನ್ನ ಒಂದು ಚಿಟ್ಟೆಯ ಜೀವನ ಚಕ್ರಕ್ಕೆ ಹೋಲಿಸಬಹುದು ನೋಡಿ. ಅನುಭವಿಸಿದ ಪ್ರತಿಯೊಂದು ನೋವು, ಒತ್ತಡ, ಉಂಡಿತನ ಅದೆಲ್ಲವೂ ಒಂದು ರೇಷ್ಮೆಗೂಡಿನ ಹಾಗೆ. ಅದು ಬಂಧಿಸೋಕೆ ಬಂದಿರಲಿಲ್ಲ, ಬದಲಾಗಿ ನಿಮ್ಮೊಳಗೆ ಒಂದು ಅದ್ಭುತವಾದ ಹೊಸ ರೂಪವನ್ನ ಸೃಷ್ಟಿಸೋಕ್ ಬಂದಿತ್ತು. ಈಗ ಆ ಗೂಡನ್ನು ಒಡೆದು ಬಣ್ಣ ಬಣ್ಣದ ರೆಕ್ಕೆಗಳನ್ನ ಬಿಚ್ಚಿ ಒಂದು ಸುಂದರ ಚಿಟ್ಟೆ ಥರ ಆಕಾಶದಲ್ಲಿ ಹಾರಾಡೋ ಟೈಮ್ ಬಂದಿದೆ. ಹಾಗಾದ್ರೆ ಈ ಹೊಸ ಯುಗ ಏನೆಲ್ಲ ತರಲಿದೆ? ಮೊದಲನೇದಾಗಿ ತಾಳ್ಮೆಗೆ ತಕ್ಕ ಪ್ರತಿಫಲ, ಕೈ ಹಾಕೋ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು, ಸಮಾಜದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಗೌರವ ಮತ್ತು ಹೃದಯವನ್ನ ತುಂಬಿಬಿಡೋ ಅಂತಹ ನಿಜವಾದ, ಶಾಶ್ವತವಾದ ಸಂತೋಷ. ತುಂಬಾ ಸಮಯದಿಂದ ಮನಸ್ಸಲ್ಲಿಟ್ಕೊಂಡಿದ್ದ ಕನಸುಗಳೆಲ್ಲ ಈಗ ನನಸಾಗೋ ಸಮಯ. ಒಂದು ಮಾತನ್ನ ಸ್ಪಷ್ಟವಾಗಿ ನೆನಪಲ್ಲಿಟ್ಕೊಳ್ಳಿ. ಹೋರಾಟದ ದಿನಗಳು ಮುಗಿದವು. ಈಗ ಯಶಸ್ಸಿನ ಪರ್ವ ಶುರುವಾಗಿದೆ. ಆ ದೈವಿಕ ಶಕ್ತಿಯೇ ಹಣೆಬರಹವನ್ನ ಒಂದು ಚಿನ್ನದ ಲೇಖನಿಯಿಂದ ಮತ್ತೆ ಬರಿತಾ ಇದೆ. ಸಕಾರಾತ್ಮಕ ಶಕ್ತಿ ನಿಮ್ಮನ್ನು ಸುತ್ತುವರಿಯುತ್ತೆ, ನಕಾರಾತ್ಮಕತೆ ತಾನಾಗೇ ದೂರ ಓಡಿ ಹೋಗುತ್ತೆ. ಕೊನೆಯದಾಗಿ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ಗತಕಾಲದ ಅನುಭವಗಳೇ ಪಾಠಗಳಾಗಿ, ಎದುರಿಸಿದ ಕಷ್ಟಗಳೇ ಪುಟವಿಟ್ಟ ಚಿನ್ನದ ಹಾಗೆ ಮಾಡಿದ್ಮೇಲೆ ಇನ್ನು ಮುಂದೆ ತೆರೆಗೊಳ್ಳೋ ಭವಿಷ್ಯ ಎಂತಹ ಅದ್ಭುತವಾಗಿರ್ಬೋದು ಅಲ್ವಾ? ಆ ಭವ್ಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಕುಂಭರಾಶಿಯವರಿಗಾಗಿ ಒಂದು ವಿಶೇಷವಾದ ದೈವಿಕ ಸಂದೇಶ ಇಲ್ಲಿದೆ. ಇದನ್ನ ನೋಡ್ತಾ ಇದ್ದೀರಾ ಅಂದ್ರೆ ಇದು ಸುಮ್ನೆ ಒಂದು ಕಾಕತಾಳೀಯ ಅಂತ ಅನ್ಕೋಬೇಡಿ. ಇದು ಬ್ರಹ್ಮಾಂಡವೇ ಕಳಿಸ್ತಿರೋ ಒಂದು ಸಂಕೇತ. ಜೀವನದ ಮುಂದಿನ ಪುಟದಲ್ಲಿ ಏನೋ ಒಂದು ಅದ್ಭುತ ಕಾದಿದೆ ಅಂತ ಆ ದೈವಶಕ್ತಿಯೇ ತಿಳಿಸೋಕೆ ಬಯಸಿದೆ. ಹೌದು, ಹಾಗಾದ್ರೆ ಸಿದ್ಧರಾಗಿ. ಜೀವನದಲ್ಲಿ ಒಂದು ಐತಿಹಾಸಿಕ ಬದಲಾವಣೆಯ ಸಮಯ ಶುರುವಾಗ್ತಿದೆ. ಇದೇನು ಸಣ್ಣಪುಟ್ಟ ಬದಲಾವಣೆಯಲ್ಲ. ಇದು ಕೇವಲ ಹೊರಗಿನ ಪರಿಸ್ಥಿತಿಗಳನ್ನಷ್ಟೇ ಬದಲಾಯಿಸಲ್ಲ, ಬದಲಾಗಿ ಇಡೀ ಅಸ್ತಿತ್ವವನ್ನೇ, ಈ ಜಗತ್ತನ್ನ ನೋಡೋ ದೃಷ್ಟಿಕೋನವನ್ನೇ ಬುಡಮೇಲು ಮಾಡುತ್ತೆ. ಜೀವನದ ಪುಸ್ತಕದಲ್ಲಿ ಒಂದು ಹೊಸ ಸುವರ್ಣ ಅಧ್ಯಾಯ ಈಗ ಶುರುವಾಗಲಿದೆ. ಆದ್ರೆ ಈ ಒಂದು ಸುವರ್ಣ ಯುಗ ಶುರುವಾಗೋಕ್ಕೂ ಮುಂಚೆ ಒಂದು ಅಗ್ನಿ ಪರೀಕ್ಷೆಯ ದಾರಿಯನ್ನ ದಾಟಬೇಕಿತ್ತು ಅಲ್ವಾ? ಆ ಪಯಣದ ಮೊದಲ ಘಟ್ಟ ಅಂದ್ರೆ ಶನಿ ಮಹಾತ್ಮನ ಕಠಿಣ ಪರೀಕ್ಷೆಗಳಿಂದ ಎದುರಾದ ಆ ಕಷ್ಟದ ದಿನಗಳನ್ನ ಸ್ವಲ್ಪ ನೆನ್ಪಿಸ್ಕೊಳ್ಳೋಣ. ಅದು ಶಿಕ್ಷೆ ಅಂತ ಅನ್ಕೋಬೇಡಿ, ಅದೊಂದು ದೈವಿಕ ಪಾಠವಾಗಿತ್ತು. ಶನಿ ಪ್ರಭಾವ ಶುರುವಾಗೋಕ್ಕೂ ಮುಂಚೆ ಲೈಫ್ ಎಷ್ಟೊಂದು ಸ್ಟೇಬಲ್ ಆಗಿತ್ತು ಅಲ್ವಾ? ಎಲ್ಲವೂ ಒಂದು ದಾರಿಯಲ್ಲಿ ಹೋಗ್ತಿತ್ತು. ಆದ್ರೆ ಇದ್ದಕ್ಕಿದ್ದಾಗೆ ಒಂದು ಬಿರುಗಾಳಿ ಬಂದ ಹಾಗೆ ಎಲ್ಲವೂ ತಲೆ ಕೆಳಗಾಗೋಯ್ತು. ಯಾರನ್ನ ನಮ್ಮವರು ಅಂತ ಅತೀವಾಗಿ ನಂಬಿದ್ವೋ ಅವರಿಂದಲೇ ಬೆನ್ನಿಗೆ ಚೂರಿ ಹಾಕಿದ ಅನುಭವ ಆಯಿತು. ಮುಂದಿಟ್ಟ ಪ್ರತಿ ಹೆಜ್ಜೆಯೂ ಜಾರ್ತಿತ್ತು, ಮಾಡಿದ ಪ್ರತಿ ಪ್ರಯತ್ನವೂ ಕೈಕೊಡ್ತಿತ್ತು. ಅದೊಂಥರ ಪ್ರತಿದಿನದ ಹೋರಾಟ ಆಗ್ಬಿಟ್ಟಿತ್ತು. ಅಬ್ಬಾ, ಆ ದಿನಗಳಲ್ಲಿ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಕಷ್ಟಪಟ್ಟು ಸಂಪಾದಿಸಿದ ಹಣ, ಸಮಾಜದಲ್ಲಿದ್ದ ಗೌರವ ಎಲ್ಲವೂ ಕಣ್ಣ ಮುಂದೆನೆ ಕರಗಿ ಹೋದಾಗೆ ಆಯ್ತು. ರಾತ್ರಿಗಳ ನಿದ್ದೆ ಇಲ್ಲದೆ ಕಳೆದು ಹೋದ್ವು. ನಾಳೆ ಅನ್ನೋದೇ ಒಂದು ದೊಡ್ಡ ಕತ್ರೆ ಥರ ಕಾಣಿಸ್ತಿತ್ತು. ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ದೂರ ಆದ್ರು.